ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಇಂಟೆಕ್ ವಿಭಾಗದಿಂದ ಒಂದು ಮಹತ್ವದ ಸಭೆ ನಡೆಸಿದ್ದೀರಾ. ಸಭೆ ಯಶಸ್ವಿ ಮಟ್ಟದಲ್ಲಿ ನಡೆದಿದೆ. ಸಭೆ ಬಗ್ಗೆ ತಾವು ಹೇಳಿ ಸರ್. ಈ ಸಭೆ ಒಂದು 27-28ನೇ ತಾರೀಕು ಏನು ಒಂದು ವರ್ಕಿಂಗ್ ಕಮಿಟಿ ನಡೀತಾ ಇದೆ. ಆ ವರ್ಕಿಂಗ್ ಕಮಿಟಿನಲ್ಲಿ ಕರ್ನಾಟಕ ರಾಜ್ಯದ ಕಾರ್ಮಿಕರ ಪಾತ್ರ ಏನು ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ಕಾರ್ಮಿಕರ ಸಮಸ್ಯೆಗಳೇನು ಅನ್ನೋದರ ಬಗ್ಗೆ ಚರ್ಚೆ ಮಾಡೋದು ಭಾಳ ಮುಖ್ಯ. ಸೆಂಟ್ರಲ್ ಟ್ರೇಡ್ ಯೂನಿಯನ್ಸು ಇವತ್ತು BJP ಸರ್ಕಾರದ ವಿರುದ್ಧ ಮತ್ತು BJPಯ ಕಾರ್ಮಿಕ ನೀತಿಗಳ ವಿರುದ್ಧ ಇವತ್ತು ಈ ಕಾರ್ಯಕ್ರಮ ಬಹಳ ಮುಖ್ಯ. ನಮಗೆ ಏನು 13 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಹಲವಾರು ತೀರ್ಮಾನಗಳನ್ನು ತಗೊಂಡಿದ್ದಾವೆ. 40 ಲೇಬರ್ ಕೋಡ್ಗಳನ್ನು 4 ಕೋಡ್ಗಳಾಗಿ ಪರಿಗಣಿಸಿ ಇವತ್ತು ಕಾರ್ಮಿಕ ಇವತ್ತು ಅವನು ಸಸ್ಪೆಂಡ್ ಆದರೆ ಡಿಸ್ಮಿಸ್ ಆದರೆ ಮಾಲೀಕರನ್ನು ಕೇಳೋ ರೀತಿಯೇ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು BJP ಸರ್ಕಾರ ಬಂದಿದೆ. ಆಮೇಲೆ ನರೇಂದ್ರ ಮೋದಿಯವರು ಕೂಡ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಅಂದರೆ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಟ್ಟ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಹಣದುಬ್ಬರ ಕೂಡ ಜಾಸ್ತಿ ಆಗಿದೆ. ಆ ನಿಟ್ಟಿನಲ್ಲಿ ಹೈದರಾಬಾದ್ನಲ್ಲಿ ನಮ್ಮ ಕೇಂದ್ರ ಅಧ್ಯಕ್ಷರು ಸಂಜೀವ್ ರೆಡ್ಡಿ ಅವರು ಪ್ರೆಸ್ ಮೀಟಲ್ಲಿ ಮೊನ್ನೆ ಹೇಳಿದ್ರು, ಕಾರ್ಮಿಕ ತನ್ನ ಮನೆಯಿಂದ ಹೊರಡಿದ್ರೆ ಅವನ ಜೋಬಲ್ಲಿ 500 ರೂಪಾಯಿ ಕಾಸಿರಬೇಕು. 500 ರೂಪಾಯಿ ಖರ್ಚು ಮಾಡೋಂಥ ಶಕ್ತಿಯನ್ನು ಕಾರ್ಮಿಕನಿಗೆ ಕೊಡಬೇಕು. ಆ ಶಕ್ತಿ BJP ಕಿತ್ಕೊಂಡಿದೆ, ಕಾರ್ಮಿಕರನ್ನು ಇವತ್ತು ಬೀದಿ ಪಾಲು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಸಮಾವೇಶದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ದಿನಗಳಲ್ಲಿ BJPಯಲ್ಲಿ ಅಧಿಕಾರಕ್ಕೆ ತರಲ್ಲ ಅಂತ ಹೇಳಿ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಕರೆ ಕೊಟ್ಟಿದ್ದಾರೆ. ಆ ಎಲ್ಲ ತೀರ್ಮಾನಗಳನ್ನು ನಾವು 28ನೇ ತಾರೀಕು ಅಖಿಲ ಭಾರತ ಮಟ್ಟದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಂಡು ಸರ್, ಇನ್ನೊಂದೇ ಒಂದು ವಿಷಯ ಸರ್, ತಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ದಾವಣಗೆರೆಯಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ಶಾಮನೂರು ಶಿವಶಂಕರಪ್ಪನವ್ರ ಮೊಮ್ಮಗ ಸಮರ್ಥ, ಮತ್ತೊಂದು ಕಡೆ ಮೇಟಿಯವರು, 2 ಕಡೆನೂ ತಮ್ಮ ಎಫರ್ಟ್ಸಿಂದ ಅಭೂತಪೂರ್ವ ಗೆಲುವಾಗಿದೆ. ಆ ಒಂದು ಉಪಚುನಾವಣೆ ಇಲ್ಲಿ GB ಆಸ್ಪಿರೆಂಟ್ಸು ಗೆಲುವಾಗೋದಕ್ಕೆ ಒಂದು ಅನುಕೂಲ ಆಗುತ್ತಾ? ಬಹಳ ಮುಖ್ಯವಾಗಿ ಏನಾಗಿದೆ ಅಂತ ಹೇಳಿದ್ರೆ 1983-84ರಲ್ಲಿ ಯಾವ ರೀತಿ ಚುನಾವಣೆಗಳು ನಡೆದು ಕಾರ್ಮಿಕ ಸಂಘಟನೆಗಳ ಮುಖಂಡರು ಆಯ್ಕೆ ಆದರು ಬೆಂಗಳೂರಲ್ಲಿ, ಅದೇ ರೀತಿಯಲ್ಲಿ ಈ GB ಚುನಾವಣೆಯಲ್ಲೂ ಕೂಡ ಆಯ್ಕೆ ಆಗ್ತಾರೆ ಅನ್ನೋ ಒಂದು ಭರವಸೆ ಇದೆ.